ನೆವರ್ ಸೀನ್ ಬಿಫೋರ್. ಮಾಲ್ ತಂದಿದ್ಯಾ? ಗಣೇಶ ರಸದಿಂದ ರಸ ನನ್ನ ಫೇವರೇಟ್ ಸೆಕ್ಷನ್ ಇಲ್ಲೇ ಶಾರ್ಟ್ ಮಚ್ಚು ಮಾಲ ಬೋದಿ ಟ್ರೀ ಫ್ರಮ್ ಅ ಪ್ಯಾನ್ ಎಣ್ಣೆ ಹೊಡೆದ ಮೇಲೆ I'm going to be 60 ಅನ್ಸೋದೇ ಇಲ್ಲ. ಡಿಸ್ಕ್ವಾಲಿಫೈಡ್ ಅಂತಲ್ಲ ಇದೆಯೋ ತುಂಬಾ ಡೌನ್ ಟು ಅರ್ತ್. ದೊಡ್ಡದೆಲ್ಲ ಹೊಡಿರಿ. ಸಿಂಜಿಡ್ವೆ. ಓ ಮೈ ಗಾಡ್, 2 ಅಡಿ ಆಗ್ತದೆ. 6 ಅಡಿ ಆಗ್ತದೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೀವಿ. ರೀಸನ್ ಎಂತ ಅಂತ ಹೇಳಿದ್ರೆ, ನಮ್ಮ ಇಬ್ಬರ ಫ್ಯಾಮಿಲಿಯಲ್ಲಿ ತುಂಬ ಜನ ಡಯಾಬಿಟಿಕ್ ಇದ್ದಾರೆ, ಎಲ್ಲ ಶುಗರ್ ಫ್ಯಾಕ್ಟ್ರಿ. ಹೌದು. ಅದಕ್ಕೆ ನಮ್ಮಿಬ್ಬರ ಗ್ಲೂಕೋಸ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡುವ ಅಂತ ಹೇಳಿ ಸೊ ನಾವು ಪರ್ಚೇಸ್ ಮಾಡಿದೀವಿ ಅಗಾರೋ ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ. ಸೊ ಇದನ್ನ ನಾವೀಗ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಬಿಫೋರ್ ಫುಡ್ ಆ್ಯಂಡ್ ಆಫ್ಟರ್ ಫುಡ್ ಎರಡೂ ಕೂಡ ಬ್ಲಡ್ ಶುಗರ್ ಲೆವೆಲ್ನ ನಾವು ಚೆಕ್ ಮಾಡ್ಬೋದು. ಇವಾಗ ನಾವು ಚೆಕ್ ಮಾಡುವನಾ? ನೀವು ಊಟ ಮಾಡಿ ಆಗಿದೆ? ನಂದು ಊಟ ಆಯಿತು, ಗಡತ್ತಾಗಿ ಊಟ ಆಗಿದೆ. ಹಾಗಾದರೆ ನಾವೀಗ ಆಫ್ಟರ್ ಫುಡ್ ಮೋಡಿಗೆ ಹಾಕ್ಕೊಳ್ಳುವ. ಸೊ ಇದು ಬಂದುಬಿಟ್ಟು ಲ್ಯಾನ್ಸೆಟ್ಟು, ಇದು ಬಂದುಬಿಟ್ಟು ಲ್ಯಾನ್ಸರು. ಲ್ಯಾನ್ಸರ್ ಒಳಗೆ ಡಿಸ್ಪೋಸಿಬಲ್ ನೀಡಲ್ ಇರುತ್ತೆ. ಇದು 1 ಟೈಮ್ ಮಾತ್ರ ಯೂಸ್ ಮಾಡ್ಬೋದು. ಸೊ ಇವಾಗ ಲ್ಯಾನ್ಸರ್ ಮೇಲಿರೋ ನಾಬ್ನ ತಿರ್ಸ್ಬೇಕು, ಆವಾಗ ನೀಡಲ್ ಬರುತ್ತೆ. ಸೊ ಈ ನೀಡಲ್ನ ನಾವು ಲ್ಯಾನ್ಸೆಟ್ ಒಳಗೆ ಫಿಲ್ ಮಾಡಬೇಕು. ಡನ್. ಸೊ ಆಮೇಲೆ ಕ್ಲೋಸ್ ಮಾಡಬೇಕು. ಡೆಪ್ತ್ ಸೆಲೆಕ್ಟ್ ಆದ್ರ ಮೇಲೆ ಕೆಳಗಡೆ ಇರೋ ನಾಬ್ನ ನೀವು ಪುಲ್ ಮಾಡಬೇಕು. ಆಮೇಲೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಕುತ್ತತ್ತಿ. ಪ್ಲೀಸ್, ನಾನು ನಿಮ್ಗೆ ಮಾಡ್ತೇನೆ. ಅವ್ರಲ್ಲಿ ನಾನು ಹೇಳಿದ್ದೇನೆ, ಆಮೇಲೆ ನಾನು ನಿಮಗೆ ಅಲ್ಲಿ ಹೇಳಿದ್ದೇನೆ. ಏನಾಗಲ್ಲ, ನಿಂಗೆ ನಾನು ಚೆಕ್ ಮಾಡು. ಹೀಗಿಟ್ಟು ಇದು ಮಾಡ್ಬೇಕಾ? ನಾನೇ ಮಾಡ್ತೇನೆ ನಿಮಗೆ. ಅದು ಹಂಗಲ್ಲ. ಸೊ ಇವಾಗ ನೀಡಲ್ನ ಲೋಡ್ ಮಾಡಾಗಿದೆ. ಸೊ ನೆಕ್ಸ್ಟು ಟೆಸ್ಟ್ ಸ್ಟ್ರಿಪ್ನ ತಗೊಂಡು ಈ ಮೆಷಿನ್ ಒಳಗೆ ಹಾಕಬೇಕು. ಗೊತ್ತೇ ಬೀಳಿದು. ಇದರಲ್ಲಿರೋ ಎಸ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವ ಮೋಡಲ್ಲಿ ನಾವು ಬ್ಲಡ್ ಶುಗರ್ ಲೆವೆಲ್ನ ನೋಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಬಿಫೋರ್ ಫುಡ್ ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಆಫ್ಟರ್ ಫುಡ್ ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ ರಿಸ್ಕ್ ಇಂಡಿಕೇಟರ್ ಕೂಡ ಇದೆ. ನಿಮಗೇನಾದ್ರು ಹೈ ಶುಗರ್ ಲೆವೆಲ್ ಇದೆ ಅಂದರೆ ಇದರಲ್ಲಿ ಇಂಡಿಕೇಟ್ ಮಾಡ್ತದೆ. ನಾವು 7 ಡೇಸ್ ಬ್ಲಡ್ ಶುಗರ್ ಲೆವೆಲನ್ನು ಇದರಲ್ಲಿ ಮಾನಿಟರ್ ಮಾಡ್ಬೋದು. ಅಂದರೆ ಪ್ರತಿಯೊಂದು ದಿನ ನಮ್ಮ ರೀಡಿಂಗ್ ಏನು ಬಂದಿದೆ ಇದರಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೋದು. ಇದರಿಂದ ನಿಮ್ಮ ಆರೋಗ್ಯಕ್ಕೆ ಅನುಕೂಲ ಕೂಡ ಆಗ್ತದೆ. ಸೊ ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕಾ? ಹಾಗಿದ್ರೆ ಏನು ಮಾಡ್ಬೇಕು ಹೇಳೆ? ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೇವೆ. ಸಿಂಪಲಾಗಿ ಅಲ್ಲಿಗೆ ಹೋಗಿ ಪ್ರೆಸ್ ಮಾಡಿ ನೀವು ಈ ಪ್ರಾಡಕ್ಟನ್ನು ಬೈ ಮಾಡ್ಬೋದು. ನಿಮ್ಮ ಆರೋಗ್ಯ ನಮ್ಮ ಅಗಾರೋ ಕೈಯಲ್ಲಿ. ಇವಾಗ ಡ್ರಮ್ಸ್ನ ಬಾರಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 1 1 1 2 3 4. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? I've never given an interview in my life, you know that. ಇವತ್ತು ನಾವು ಕ್ಯಾಂಪ್ 43 ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಓನರ್ ಬಂದ್ಬಿಟ್ಟು ಮನೀಶ್ ಜಾವರ್ ಅಂತ. ವಂಡರ್ಫುಲ್ ಪರ್ಸನ್ ನಾನು ಮೀಟ್ ಆಗಿರೋದ್ರಲ್ಲಿ. ಇವ್ರ ಕಲೆಕ್ಷನ್ ಆಗಿರ್ಲಿ, ಇವ್ರದ್ದು ಪ್ಲೇಸ್ ಆಗಿರ್ಲಿ, ನೆವರ್ ಸೀನ್ ಬಿಫೋರ್.
ಇಷ್ಟು ಚೆನ್ನಾಗಿರೋದು. ಅವ್ರನ್ನೇ ಇವತ್ತು ಮಾತಾಡ್ಸೋಣ. The significance of Camp 43. Earlier I had written Farm 43. So every time somebody came here, they used to ask me, what do you farm? I realized we're not farming anything. So normally people have this habit, no, farmhouse is there, no, farmhouse is there. So I changed the name to Camp 43. 43 also has a significance in my life. I'm a number 7, born on 16, 6 and 1, 7. 4 and 3 was 7, so this was my lucky number plot. Wow, ನಂದು 7. Yeah. This dream of making this container house, if you notice, this is a 40 feet container. ಅದು 20 feet ಇದೆ. Okay. ಈ ಸೆಂಟರ್ ಪೋರ್ಷನ್ ಬಿಲ್ಡ್ ಮಾಡಿದೀವಿ. ಏನೇನ್ ಕಟ್ ಮಾಡಿದ್ದು ಇಲ್ಲೇ ಅಲ್ಲಿಗೆ ಫಿಟ್ ಮಾಡಿಬಿಟ್ಟಿದ್ವಿ. ಇಲ್ಲೆಲ್ಲ ಇಲ್ಲಿ ಫಿಟ್ ಮಾಡಿ ಏನು ಇದು ಮಾಡಿಲ್ಲ. ಸೊ ದಿಸ್ ಮೈ ರೂಮ್ ಬಿಕಮ್ಸ್ ಬಿಗ್. ನೋ this also has been made by me, old denim and things like that. 30 years back I had this dream of making a container house. But didn't have the money, didn't have the time. ನಿಮ್ಗೆ ಆಕ್ಚುಲಿ ಈ ಐಡಿಯಾ ಹೆಂಗ್ ಬಂತು? ಅದೇ ಏನೋ ಒಂದು ಮಾಡಬೇಕು ಈ ತರ. I had seen it somewhere, must have been in my back of my mind. I must have seen it somewhere. ಅವಾಗ ಟೈಮು ಇರಲಿಲ್ಲ, ದುಡ್ಡು ಇರಲಿಲ್ಲ, just to materialize my dream. Then once things were okay, money was there, but still the time was not there. ದುಡ್ಡಿತ್ತು, we were working very busy, no time to make things like this. 2015, both time and money met at the same spot. So I went to Chennai, picked up 4 containers. Avag one container was 1,10,000. Today one container is costing 4 lakhs. You know, that's the jump in thing because the demand has increased. And 2017 this place was up for the New Year's. Oh, okay. So we had the first New Year's party. We didn't have a proper kitchen and things like that. Yeah. Now I live here permanently and I started running the homestay for the last 2 years. Going a little serious, going into Airbnb, coming Jan. I'm going to be starting. So family ಎಲ್ಲ abroad? No, my son takes care of the business in Bangalore. Okay. I have a house in Nagarbavi, his uncle's building. Okay. And my son has a floor, he has another. I given him another apartment. My late wife, she had said that if he gets married, if we can afford a house for him, we'll buy him a house. Otherwise, we'll give him the house we have. Luckily, I was able to afford. So the day he got married, this was his wedding gift. I always believe if he wants the freedom, then he should take the responsibility also. It's a package deal. Okay. That's my family. That's my wife. Okay. This is my daughter. This is about 15 years old. This is 15 years and some 15 kgs more. That's my son. That's my latest arrival. So cute. That's my Okay. granddaughter. That's my daughter-in-law. My sons, yeah. So while building this place, the people, the mason, they said, sir, devarge enu madila, nothing for the God. I told him, see, I'm a non-believer, but we'll do something. So we found a rock in the next plot and we placed it here. Now can you make out, if you put some light on this, that is Ganesha. Oh. It's got a nama which I have painted. In the daytime when you take a video, it will be different. Kiwi no there. I mean the eyes are there, the broken tooth is there. Oh. So this property is just about 10,000 square feet. It's actually 4 60-40 plots. 9,600 is this thing. I bought this in 2015, built the containers in 2017, had the first New Year party in 2017. Wow. Now these are all Old Monk bottles. Yeah, these I have finished, but not in the same year, 2-3 years. And if you stand here, you can see something which is also made out of Old Monk bottles. Can you see that? What is that? 43. Yeah, that's my plot number. So those there's a plot necks number, have been okay. cut and we've made the number there. Painted it black and white. This is a trike which is there on my Instagram page. I made this in 6 days with the help of a welder who was that time the one who helped me make this whole place. He and me, we took an old Vigo, cut it and made the entire thing. So this is the car park. The AC room is on top. The sky deck is above it. Sheet and so we've got 4 containers. This is a 40 foot. Next to it is a 20 foot. And in between area we have built it. So I get a bigger room. Hey Pratik! ಆ ಕಡೆ ಓಪನ್ ಮಾಡೋ. ನಿನ್ನ ಮಾಲ್ ತಂದಿದ್ಯಾ ಮಗನೇ? ಶುರು ಆಯ್ತಾ? ಮಾಲ್ ತಂದ್ಬಿಟ್ಟಿದ್ಯಾ? ಆ ಕಡೆಯಿಂದ ಓಪನ್ ಮಾಡೋ. These are also, you know, the mashals. If you want, I can light them up. Oh, okay. Yeah. Just give me some time, I'll fill up kerosene. Mr. Shetty and friends. This is Shetty's, Pratik, ಮೂರನೇ ವಿಸಿಟ್ ತಾನೆ? ಮೂರನೇ ವಿಸಿಟ್ within 6 months. Mohan Meckins is the one which makes Old Monk. Oh, okay. Okay, now this is a booze bottle. Oh. But see how heavy it is? Just pick it up. Can I lift it up? Yeah, you can. Yeah. So basically I put a magnet. Okay. Anybody can trip over it. Oh. So this is a special paint which Okay. makes it look like stone, but it's not stone. This it's is a glass. bottle. This is a bottle. The cap has been put with M-seal. And ಇದು this is a ಬರೋದೇ magnet. ಹೀಗೆನಾ? ಬರ್ತಾ ಇತ್ತು, ಇವಾಗಿಲ್ಲ. ಸೊ ಇದು ಓಲ್ಡ್ ಮಾಂಕ್ ಬಾಟಲ್ ಅಂತೆ. ಇದು ಓಪನ್ ಆಗುತ್ತೆ. ಇವಾಗ ನಾನು ಪೇಸ್ಟ್ ಮಾಡ್ಬಿಟ್ಟಿದ್ದೀನಿ. ಓಕೆ. So just to. ಸೊ ಇವಾಗ ಮೊದಲು ಈ ತರದ್ ಬರ್ತಾ ಇತ್ತು ಬಾಟಲ್, ಇವಾಗ ಬೇರೆ ತರದ್ದಾಗಿದೆ. ವೆರಿ ನೈಸ್. You've seen the door knocker, no? Yeah. This is first I had made it with hand, then we created this. No stupid people beyond this point. Yeah. It's very important for me. See? So this was made by hand first. Now it's been done in my laser machine.
ಓಕೆ This is a door knocker. ವುಡ್ ಪಿಕರ್. These are all seeds and things like that which when I go on a morning walk I just pick it up. ಎಲ್ಲ ಹ್ಯಾಂಡ್ ಮೇಡು. ಆ ಕಡೆ ಈ ಕಡೆ ಎಲ್ಲೆಲ್ಲ ಏನು ಸಿಕ್ಕಿದೆಯಲ್ಲ ಅದರಿಂದ ಮಾಡಿ. Kasadinda rasa is what I do. ಅಂಡ್ ಇವಾಗ ನನ್ನ ಫೇವ್ರೆಟ್ ಸೆಕ್ಷನ್ ಇಲ್ಲೇ. As on 25/11/2024, I've got 307. So I started this collection in US. Okay. I picked up from a single shop 95 bottles. Oh. And I'd just gone on a trip. I was worried if I can get that many bottles, but okay, the customs allowed and things like that. Then slowly I've collected. That was in 2018. Okay. So 2024, I've got 308 bottles. ಇದು ಇವಾಗ ಇಂಡಿಯಾದಲ್ಲೂ ಸಿಗುತ್ತೆ ಎಲ್ಲ. ಎಲ್ಲ Some of them are not. This is made in my office. These are acrylic created. We do acrylic. We make things for Levi's, for Xiaomi phones, all their displays and things like that. We do that. This is an old Xerox printer. Okay. It doesn't work now, so it's become my bar. I keep my booze here. All my booze is here. This table actually, if I put the current, this lights up. Okay. So this is a bar cum table, so I use it as a cutting. ಎಲ್ಲ ಕಸದಿಂದ ರಸ. Machine is not getting any spare parts. That's why I had to do this. ಎಲ್ಲೇ ಹಳೆ ಜೆರಾಕ್ಸ್ ಮೆಷಿನ್ ಎಲ್ಲ ಇದ್ರೆ. Please don't throw anything which is old for you. It may be good for me. Yeah. Wow. It's not very. I think it's a very small collection, but they're all attached to safety harnesses. ಓಕೆ, ಯಾರು ತಗೊಂಡೋಗ್ಬಾರ್ದು ಅಂತ. ಓಕೆ. ಇಲ್ಲ, ಕೆಲವು ಟೈಮ್ you never know, because so these are special knives. Some of them I've made myself. This is made from yeah, please. Yeah, I've got one here. ಓಕೆ. ಎನಿ ಟೈಮ್ ಇದ್ದೇ ಇರುತ್ತೆ. I keep it, because here you need to do something or the other, you need to have it. This is made out of, just put it out. Okay. Yeah. It's very sharp. Last time ಯಾರು ಕಟ್ ಮಾಡಿದ್ದು ಕೈ, ನಾನು ಹೇಳಿದ್ದು ಬೇಡ. So this is made out of an old file. You know that? ಫೈಲಿಂಗ್. ಅದರಲ್ಲಿ ಮಾಡಿದ್ದೀನಿ. ಇದು ಶಾರ್ಪ್ ಇದೆ ತುಂಬಾ. This was made in 2023. This leather case I've done on my laser machine. ಕಟ್ ಮಾಡಿಬಿಟ್ಟು. ಇದು ordinary spring steel ತಗೊಂಡು. This is a much. ವೀಟ್ ಇದೆ ಸಿಕ್ಕಾಪಟ್ಟೆ. This is single shot ಮಚ್ಚು ಮಾಡ. That's my bottle cap collection. ನನಗೆ ಇದು ತುಂಬಾ ಇಷ್ಟ ಆಯ್ತು. So this is also an old laser tube. So laser tube ಹಾಳಾಗದ್ಮೇಲೆ ಇದು ನಾನು ವೆಲ್ಡ್ ಮಾಡಿಸಿದ್ದೀನಿ. ಇದರಿಂದ ಆಗ್ತಾ ಹೋಗ್ತೀನಿ. ಇವಾಗ ಇದು ಫುಲ್ ಆಯ್ತು. This is all wine and champagne bottles. This is all whiskey bottles. ವಾವ್. And ವೈನ್ ಬಾಟಲ್ಸ್ ಕಾರ್ಕ್ ಇರುತ್ತಲ್ಲ, ಆ ಕಾರ್ಕ್ ಕಲೆಕ್ಷನ್ಸ್ ಇದೆಯಲ್ಲ ನೋಡಿ. ನಾನು ಇದರಲ್ಲಿ ಒಂದು 5 ಕಲೆಕ್ಟ್ ಮಾಡಿದ್ರು, ಇವಾಗ ಬೈಸ್ಕೊಂತಿದ್ದೆ ಇವರು. Some of them may have date. My son was born in 93. I had the bottle cork and I made a gift for him and I written, I popped this when you popped into this world. So it was 1993 the bottle champagne. Super. This is also made in my office. This is known as a mobile. You must have seen those birds flying. It's all on weight and nenne. ಇದು ಹಾಕಿದ್ದೀನಿ. ಇದು Xiaomi showroomಗೆ bulb which was my great grandfather. That's my cap collection. This case was made for my daughter. She's a baker. So now she lives in Sweden. She's a baker there. So this was a bread proofing case. ಇವಾಗ ಕ್ಯಾಪ್ಸ್ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಬಲ್ಬ್ ನೀವೇ ಮಾಡಿದ್ರಾ ಇದು? ಇಲ್ಲ. This is my great grandfather's and it works. Not switching it on for a different reason, but this works. This is a broken sword again from our family in Rajasthan. When I did my road trip, I did it in 92 days. I did entire India, 28 states. We found this broken thing. Now this is a handle, drawer handle. That is a curtain end. Handle was made and namdu Marwadinalli, when the bride comes home, she moves some plates. We use this. That's why that red color thread is there. That's from my biking days. I rode 1 lakh plus kilometers. I started off with a Bullet. Then I had the Indian Scout. Then I had a BMW. You can see them on my Instagram page. This was to be on my tank. So when I sold the bike, I didn't give this. Oh. I'm 80 years old. This was a camping stove. You can dismantle it and take it. Okay. This is a weighing scale. Again 80 years old. Tola. This is Tola. These cases I have created in my office. Wow. This is a tobacco box. I was in Sweden with my daughter. We went to one of these. This is an old tobacco box. Oh, okay. Almost 1968 though box. I picked it up for 20 Swedish crowns. Okay. And when I did an internal Google search, it was 1,600 Swedish crowns. The value. ಹೌದಾ? So it's a single piece wood with a single piece cork. They used to sell tobacco in this. ಅವಾಗ ನೋಡೋ ಲೇಸರ್ ಗೀಸರ್ ಏನು ಇರಲಿಲ್ಲ ಅವಾಗ ಹೀಟ್ ಹ್ಯಾಂಡ್ ಮೇಡ್. ಓಕೆ. ಓಕೆ. 1st September to 1st December 2019 and 92 adventurous days. These rocks are not lifeless. They resonate with my memories of my road trip. I traveled 21,898 kilometers solo driving. But I had a partner who was an ex-Indian Air Force. ಓಕೆ. ಇದು 92 ಡೇಸ್ ಅಲ್ಲಿ. 92 days ನಲ್ಲಿ. It's there on my thing. I have almost 650 pictures of my road trip. This is also, if you go to Bodh Gaya, there is this Bodhi tree. Where Buddha had sat. That tree was cut by the Mughals. And one tree sapling was taken to Sri Lanka. That tree came back. Alli yen gota, sakat security, you are not allowed to pluck the leaf. So all these devotees who come there, they are only waiting. I was walking just to see. For me it was more of a historical event. One leaf just fell like that. So the guide said, "Uta lo sir, aap lucky ho karke." So I had picked up that leaf. So it's all written. ಬೋಧಿ ಟ್ರೀ ಇದು ಎಲೆ ಇದು.
Notes, these are original 1 rupee notes, which was given by my friend here. He was my rider friend. He is my rider friend. We used to ride together. That's me, that's him, and another friend. These are the dates of my family. This is my wife's date, 1st September 1967. This is an original number series of a note. I will show you the note. I was married to her, so my birth is 16/1/65. We have 2 children. One is Arushi. She is married Mihir. Arushi was born 19/12/91. Mihir was born 29/11/92. My second child is Yash, 29/7/93. He married Ashima. Her birth date is 1st March 93. They recently had a baby, Kiki, 5/7/24. These are original notes. So how do you get this notes? There's a person in Bombay who deals in this. You tell him the dates. If you're lucky, you may get it. This is all 1 rupee notes, actual note. ಎಲ್ಲ ಬರ್ತ್ ಡೇಟ್ಸ್ ನ It is not printed. I mean, it is removed from a series. Like that, earlier I had taken my birth date, 16/1/65. ತುಂಬಾ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತಾ? ಈ 200 ರೂಪಾಯಿಗೆ I paid 800 rupees. Okay. But it's worth it when you're taking it. This one, I'm sure he must have paid 1,500 rupees per note. Because this has gone out of print now. 2022, they stopped printing it. This is all those things which you've seen. These are fridge magnets you can buy here. 1 for 250, 3 for 650 and 5 for. And this is my Camp 43 fridge magnet. This is all made in my office only. Oh, okay. Basically, we have created a return gift for you guys also. So you see that tomorrow. Okay, yes. This is my roller baruttala, printing roller. Adnali. So this is my So ಯಾವುದನ್ನು ವೇಸ್ಟ್ ಆಗಿಲ್ಲ ಇಲ್ಲಿ. waste ಮಾಡಲ್ಲ. This is from a pan, an actual pan which I have drilled a hole and put a clock there. Water filter also, if you notice, this is the working water filter. I've taken an extra thing. My son spoilt his water filter. We've removed all the filter paraphernalia. There's only a motor and a tank working here. The illi automatic neer kammi agidre automatic it fills from that filter. Oh, okay. Yeah, and this drinking water has been passed by the owner. You don't pass water, it's only urine which you pass. It's just for the fun sake. Yeah, so this is a can crusher. Okay. ಎಣ್ಣೆ ಹೊಡೆದ ಮೇಲೆ ಕ್ಯಾನ್ ನ. So because when you leave tomorrow, there'll be so many cans, I don't know what to do. So when it's compressed like this, it's easy for my maid to take it out. And she sells it. Oh, okay. Yeah. This is a pressure cooker. ಈಗ ಇದು ಮ್ಯಾಗ್ನೆಟಾ? ಮ್ಯಾಗ್ನೆಟ್ ಇಲ್ಲ, ಈ ಪಿನ್ ಇರುತ್ತಲ್ಲ ಪ್ರೆಷರ್ ಕುಕ್ಕರ್ದು, ಅದೇ ಅಲ್ಲಿಗೆ ಹೋಗುತ್ತೆ. ಅದಕ್ಕೂ ಎಕ್ಸಾಕ್ಟ್ ಆಗಿ ಹೋಲ್ ಮಾಡಿಬಿಟ್ಟಿದ್ದೀರಾ? ಈ ಪೈಪ್ ಹಂಗೆ ಹಾಕಿಬಿಟ್ಟಿದ್ದು. ಸೊ ಹಳೆ ಮನೆಯಲ್ಲಿ ಹಳೆ ಕುಕ್ಕರ್ ಇದ್ರೆ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಆಶ್ ಫ್ರೈ ಆಗುತ್ತೆ. Put your legs on top. ನೋಡ್ತಾ ಇರೋದು ನಾನು ಏನು ಅಂತ ಹೇಳಿದ್ರೆ ಇದನ್ನು ಸಹ ಪ್ರೊಸೆಸ್ ಮಾಡಕ್ಕಾಗಲ್ಲ. So that it becomes a dance floor. Yeah. So you just fold them up. ಬೇಕಿದ್ರೆ ಊಟ ಮಾಡ್ಬೇಕಂದ್ರೆ ಡೈನಿಂಗ್ ಟೇಬಲ್ ನ ತೆಗೆಯೋದು, ಊಟ ಮಾಡೋದು, ಮತ್ತೆ ಇಡೋದು. There are a lot of things. Yeah, I mean. ಬನ್ನಿ ಇಲ್ಲಿ ಬಂದ್ಬಿಡಿ. Yeah, you can take a picture there. I'm going to be 60 next year. ಅನ್ಸೋದೇ ಇಲ್ಲ. ಅನ್ಸೋದೇ ಇಲ್ಲ ಅಷ್ಟು. ಅನ್ಸೋದೇ ಇಲ್ಲ. Come sit on this. Don't worry. Oh. Yeah, sit. And if it's too hot in the daytime when we are drinking a beer or something, I can switch on a shower. Yeah, so that's a shower just to chill you out. ಇಲ್ಲಿ ಮೇಲ್ಗಡೆ ಶವರ್ ಇದೆ. ವಾವ್, ಇಲ್ಲಿ ನೋಡು ಎಲ್ಲೆಲ್ಲಿ ಎಂತೆಲ್ಲ ಇದೆಯೋ. ಅಣ್ಣನಿಂದ ರಾತ್ರಿ ಇವತ್ತು ರಸಮಂಜರಿ ಕಾರ್ಯಕ್ರಮ ಇದೆ. ಅವಿನಾವ್ ಬೇರೆಯವರು ಮತ್ತು ತಂಡದವರಿಂದ ಇದನ್ನಿಟ್ಟ ಹಿಂಗೆ ಮಾಡೋದ ಈಗ ಕೆಂಡ ಉರ್ಸುದು ಹಿಂಗೆ. ಬಾರ್ಬಿಕ್ಯೂಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ನೀಟಾಗಿ ಕಟ್ ಮಾಡಿ. ನಮಸ್ಕಾರ, ಹೆಂಗಿದ್ರೆ? ಶೆಫ್ ಎದ್ದ ಶೆಟ್ರು ಬಂದಿದ್ದಾರೆ. ಇವತ್ತು ಅವ್ರದೇ ಕಿಚನ್. ನಮ್ಮ ಶೆಫ್ ಎದ್ದ ಶೆಟ್ರು ಬಾರ್ಬಿಕ್ಯೂ ರೆಡಿ ಮಾಡ್ತಿರೋದು. ಏನೋ ಹಾಕ್ತಿದ್ದಾರೆ ಸರ್? ಪೈನಾಪಲ್, ಮಶ್ರೂಮ್, ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ಪನ್ನೀರ್ ಸ್ಪೆಷಲ್ ಆಗಿ. ವಾವ್. ಮತ್ತೆ ಬೇಬಿ ಕಾರ್ನ್ ಕೂಡ. ಆದಷ್ಟು ನಾಯ್ಕ್ರೆ ಹೇಳಿ ಸರ್. ನಮ್ದು ಹೆಡ್ ಶೆಫ್ ಇಲ್ಲಿದ್ರು, ಅವ್ರು ತುಂಬಾ ಡೌನ್ ಟು ಅರ್ತ್. ಹಲೋ ಸರ್, ಏನು ಅಂಗಡಿಯಲ್ಲಿ ಏನಿದೆ ಸರ್ ಇವತ್ತು? ಇವತ್ತು ಚಿಕನ್ ಟಿಕ್ಕಾ ಆಗ್ತಾ ಇದೆ, ಅದ್ರ ಜೊತೆನೆ ಪನ್ನೀರ್ ಮಾಡ್ತಾ ಇದೀವಿ, ಪ್ರಾನ್ಸ್ ಮಾಡ್ತಾ ಇದೀವಿ, ಹಂಗೆ ಪೈನಾಪಲ್ ಇದೆ, ಮಶ್ರೂಮ್ ಇದೆ, ಬೇಬಿ ಕಾರ್ನ್ ಇದೆ, ಆಮೇಲೆ ಯಜ್ಞ ಅವ್ರ ಏನೆಲ್ಲ ಇದೆ ಏನು ಹೇಳ್ಬಿಡಿ. ಪನ್ನೀರ್ ಇದೆ, ಟೊಮ್ಯಾಟೊ ಇದೆ, ಈರುಳ್ಳಿ ಇದೆ, ಪೈನಾಪಲ್ ಇದೆ, ಮಶ್ರೂಮ್ ಇದೆ ಸ್ಪೆಷಲ್ ಆಗಿ. ನಿನ್ ಹೆಂಡತಿ ಕಲ್ತಾಯ್ತು. 4x2 ಮಚ್ಚ 8. ಅದೇಂಗೆ 2 ಎಲ್ಲ ಮಾಡೋದು? ಅದೆಲ್ಲ ಅವಳಿಗೆ ಅರ್ಥ ಆಯ್ತು, ಅವಳು ಹೇಳಿಕೊಡ್ತಾಳೆ. ಹತ್ರ ಹೋಗಿ ನೋಡಿ ಗೊತ್ತಾಗುತ್ತೆ. 3, 2, 1 ಮೊದಲನೇ ಆಟಗಾರರಾಗಿ ಪ್ರತೀಕ್ ಶೆಟ್ಟಿ ಬರ್ತಾ ಇದ್ದಾರೆ. ಈ ಒಂದು ಆಟದಲ್ಲಿ ಸೋಲುವ ಎಲ್ಲಾ ಒಂದು ಸಾಧ್ಯತೆಯನ್ನು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಪ್ರತೀಕ್ ಶೆಟ್ಟಿ ಅವರು ಇವತ್ತು ಸುಮಾರು ಗುಡ್ಡಗಾಡಿ ಹಾಡಿದ್ದಾರೆ. ಟೀಮ್ ಹೆಸರೆಂತ? ಸದಾನಂದ ವಾರಿಯರ್ಸ್.
ತಂಡದ ಹೆಸರು ಎಂತ ಹೇಳಿ? ಸದಾನಂದ ವಾರಿಯರ್ಸ್. ಪಟೇಲ್ರ ಮನೆ ಅಲಿಯಾಸ್ ನಾಯ್ಕರ ಮನೆ. ನಮ್ಮ ಟೀಮ್ ಹೆಸರು ಪನಾಯ. ಪನಾಯ ತಂಡದ ಹಿರಿಯ ಆಟಗಾರ ಪ್ರತೀಕ ನಾಯಕ. ಕೋರಲ್ ಲೆಸ್ಟ್. ಹೇಳ 40 ವರ್ಷ ಮೇಲಿದವರು ಆಡುತ್ತಿಲ್ಲ. ಯಾವ 40 ವರ್ಷ? ಈ ಒಂದು ಆಟದ ಒಂದು ಏಜ್ ಲಿಮಿಟ್ ಅನ್ನು ನೋಡುದಾದ್ರೆ 55. ಆಡುವಾಗ ಗೆಲುವು ನಮ್ದೇ. ಪಿಕೆ ಒಂಚೂರು ಸೈಡ್ ನಮ್ ಟೀಮ್ ಇಲ್ಲಿ ಇಬ್ರು ಕೂತ್ಕೊಂಡು ಸೈಡ್ ಹೋಗಿ. ನಿಮ್ದು ಡಕ್ಕು ಅಲ್ಲ ತಮ್ಮಿ ಇವ್ರದ್ದು ಇಬ್ರು ಕೂರ್ಸಿದೆ ಅಲ್ಲ ಮುಂದಿನ ಸ್ಪರ್ಧೆ ಅಬೌವ್ 40. ಆದರ್ಶ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಮೊದಲನೇ ಆಟದಲ್ಲಿ 16 ಅಂಕ ಬಂದಿದೆ. 20 36 4 40. ನೀನ್ ಯಾವ ಬಾಯಲ್ಲಿ ಹೇಳಿದ 40 ಅಂತ? ಮುಂದಿನ ಆಟಗಾರ ಯಜ್ಞ ಅಲಿಯಾಸ್ ಯಜ್ಞ ಶೆಟ್ಟಿ. ಪಟೇಲ್ರ ಮನೆಯ ಒಂದು ಕೊನೆಯ ಕುಡಿ 4ರೊಂದಿಗೆ ಓಪನ್ ಮಾಡ್ತಾ ಇದ್ದಾರೆ ತಂಡದ ಖಾತೆ. ಔಟ್. ಡಿಸ್ಕ್ವಾಲಿಫೈ ಮಗ. ಅದು ಹೊರಗೆ 0. 4 1 5. ಓ 20. ಇದರೊಂದಿಗೆ 24. ಅಭಿನವ್ ಅವರು ಬರ್ತಾ ಇದ್ದಾರೆ. ಕ್ರೀಸ್ ನಲ್ಲಿ ಮಾರ್ಕ್ ಮಾಡಿ ಬಂದಿದ್ದಾರೆ. ಎಲ್ಲಿ ಬೀಳ್ತದೆ ನೋಡ್ಬೇಕಾಗಿ ಕೇಳ್ಕೊತಾ ಇದ್ದೇವೆ. ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಎಲ್ಲರೂ ಅಲ್ಲಲ್ಲಿ ಕೂತ್ಕೋಬೇಕು. ಮಂಡೆಗೆಲ್ಲ ಬಿದ್ರೆ ನಾವು ಜವಾಬ್ದಾರಿ ಅಲ್ಲ. ತಂಡದ ಹೆಸರು ಏನಂತ ಒಂದ್ಸಲ ತಿಳಿಸ್ಕೊಡ್ಬೇಕು. ಐಶು ಬೋಲ್ಸ್. ಓಕೆ ಈಗ ನಾವು ಶುರು ಮಾಡ್ತಾ ಇದ್ದೇವೆ. ಮೊದಲನೇ ಗುರಿ 1 ಇಂಟು 3 ಬರ್ತಾ ಇದೆ. 3 ಹಾಗೂ 15 ಎಷ್ಟಾಗ್ತಾ ಇದೆ ಹೇಳಿಯಪ್ಪ ಪ್ರೇಕ್ಷಕರೇ? 18. ಯಾರಪ್ಪ ನಿಮ್ ಮ್ಯಾಥ್ಸ್ ಟೀಚರ್? ಓಹೋ 30 33. ತಂಡದ ಮುಂದಿನ ಆಟಗಾರ್ತಿಯಾಗಿ ಬರ್ತಾ ಇದ್ದಾರೆ ಐಶ್ವರ್ಯ ಅವರು. ಈಗ ರೆಡಿ ಆಗಿದ್ದಾರೆ ಐಶ್ವರ್ಯ ಅವರು. ಮೊದಲನೇ ಗುಂಡು ಡಿಶುಮ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. 51. ಮತ್ತೊಂದು ಇಲ್ಲಿ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೇವೆ ಈ ತಂಡದಲ್ಲಿ. ಮಗ 3 ಜನ ಭರವಸೆ ಆಟಗಾರರೇ. ಹಾಗೆಲ್ಲ ಹೇಳುವಂತಿಲ್ಲ. ಓ ಶಬಾಷ್. 5 ಅಂಕಗಳು ಬರ್ತಾ ಇದೆ ತಂಡಕ್ಕೆ. ಎಕ್ಸ್ಪೀರಿಯನ್ಸ್ ಆಟಗಾರ್ತಿಯಾಗಿ ಬರ್ತಾ ಇದ್ದಾರೆ ಈ ತಂಡದಿಂದ. 17 ಇಂಟು 2. ಓ ಶಬಾಷ್. 17 ಇಂಟು 2. ಓ 8. 8 ಟ್ರಯಲ್ ಸ್ಟಾರ್ಟ್. ಹಂಗಾರೆ ತಂಡದ ಹೆಸರು ಏನಂತ ಹೇಳ್ಬೇಕು? ಮಾರ್ಕೋಡ್ ಹುಲಿಗಳು. ಮಾರ್ಕೋಡ್ ಸ್ಟಾರ್ಸ್. ಮಗ ನಾವು 2 ರೌಂಡ್ ಅಲ್ಲಿ ಮಾಡೋದು 1 ರೌಂಡ್ ಆಗಿ ಮಾಡುವ. ಕಮಾನ್ ಬೇಕಾ ಕಮಾನ್. 20 19. ಓ 19 20 43. ನಾವೇ ವಿನ್. 43. ನಾವು ವಿನ್. 150 ಪಾಯಿಂಟ್ಸ್ ಒಂದಿಗೆ ಕಡೆಯ ಸ್ಥಾನವನ್ನ ಪಡೆದಿರುವಂತಹ ಪ್ರತೀಕ್ ಶೆಟ್ಟಿ, ಯಜ್ಞ ಹಾಗೂ ಆದರ್ಶ್ ನಾಯಕ್ ಅವರು ನಾನು ಅವ್ರ ಟೀಮ್ ಅಲ್ಲಿ ಇಲ್ಲ ಮಚ್ಚ ಅಂತ ಹೇಳಿ ಇದಕ್ಕೆ ಬಂದಿದ್ರು. ಅರೆ ಕಡೆಯ ಸ್ಥಾನವನ್ನು ತಗೊಂಡಿದ್ದಾರೆ. 4ನೇ ಸ್ಥಾನ. 3ನೇ ಸ್ಥಾನದಲ್ಲಿ ಐಶು ಬುಲ್ಸ್ 503 ಅಂಕಗಳು. ಕಡೆ ಟೀಮ್ ಅವರು 10ಕ್ಕೂ ಬಂದಿಲ್ಲ 3ನೇ ಸ್ಥಾನದವರು. 2ನೇ ಸ್ಥಾನ ಬರ್ತಾ ಇದೆ ಮಾರ್ಕೋಟ್ ಟೀಮ್. ಫಸ್ಟ್ ಪ್ಲೇಸ್ ಕಲ್ಚಿ ಬಿಟ್ರೆ ಮಚ್ಚದ್ನ ವೇವ್ ವಾರಿಯರ್ಸ್ ಅಮಿತ್, ಪ್ರಿಯಾಂಕಾ ಹಾಗೂ ವಿವೇಕ್ ಅವರ ಒಂದು ತಂಡ ಫಸ್ಟ್ ಪ್ಲೇಸ್ ಬಂದಿದೆ. 612 ಅಂಕ. ಫಸ್ಟ್ ಇಲ್ಲಿ ತೋರ್ಸ. ಮೊದಲನೇ ಸ್ಥಾನ. ಅದು 5ನೇ ಸ್ಥಾನ. ಹ್ಯಾಪಿ ನ್ಯೂ ಇಯರ್. Here we go. Happy New Year. Okay guys. Baba. Boys and girls, everybody. Manish bhai. Yes, sir. Happy New Year, sir. Happy New Year. Happy New Year. Happy New Year. Okay, ready.
ಹ್ಯಾಪಿ ನ್ಯೂ ಇಯರ್! Guys, thank you for the most amazing New Year at Cat 43. Everybody, Happy New Year! Everybody, guys! ಇಲ್ಲ ಮಾರೆ ಹಚ್ಚ ಎಂತ ಹೆದರ್ತೀಯ? ವಾರೆ ಹೊತ್ತದು ವಾರೆ. ಇನ್ನೆರಡು ಸುತ್ತುವ ತಯಾರಿಗೆ ಅನ್ಸು ಆಯ್ತಾ? ಎಷ್ಟು ದೂರ ಓಡಿ ಹೋಗ್ತೀಯ? ಇದೆಂತ ಹತ್ತಿರ ಇಲ್ಲಿನ ದೀಪ ದೀಪಾವಳಿ ಎಂತ ಮಾಡ್ದ ಇದೆಂತದೆ? ದೊಡ್ಡದೆಲ್ಲ ಹೊಡಿರಿ, ಚಿಕ್ಕದೆಲ್ಲ ಹೊಡಿಬಾರ್ದು, ದೊಡ್ಡದು ಹೊಡಿಬೇಕು. ಈಗ ಲೋಡಲ್ಲಿ ಮೊಯ್ಲಿ ಅಪ್ಪಾಯಿ ಬಂದ್ರು ಸೌಂಡ್ ಬಂತು ಗಾಡಿದ್ದು. ಅಪಾಯ ಮಾಡ್ರಿ, ಅಪಾಯ ಮಾಡ್ರಿ, ಹೊಡ್ರ ಅಪ್ಪಾಯಿ ಬಂದ್ರು. ಗ್ಲಾಸ್ ಹೊಡ್ದೋಗತ್ತೆ. ಹೌದು. ಓ Again, this is the scope. It's a well calibrated scope. So if you can aim through the scope, you can get it. So once you load the gun, this is the safety. So it'll be like this. Now the gun is live. So don't move around like this. Okay. Then this is where you hold the right grip. Okay. This is where your left grip is. This can be varied depending on how high or low you want to make the gun. Okay. You lift your shoulder up. In the hollow of your shoulder, you lock this guy. The butt. It has to be locked. And then this is the cheek plate. On the cheek plate you take. You use always your right finger. I've seen people doing like this. Like And also they go close. ಹಂಗೆ ಎಲ್ಲ ಮಾಡ್ತಾರೆ. ಒಂದೊಂದು ಡೌಟ್, ಆ ಕೈಯಲ್ಲಿ ಲ್ಯಾಂಡ್ ಮಾಡ್ಲೇಬೇಕಾ? ನೀವು ಹಂಗೆ ಮಾಡಬಹುದು. But for you guys, you need support so the gun will be less shake. Yeah. Okay. So you see into the thing, aim, and you should shoot within about 5 seconds. Otherwise, see, then your body sways. Gun, everybody will take it like this. ಅದು So recoil ಆಗುತ್ತೆ. when the gun fires, the recoil, it will hit your eyes. Okay, tell me, I'll leave the first black can. ಫಸ್ಟ್ ಅಲ್ಲ, ಥರ್ಡ್ ಒನ್ ಫ್ರಮ್ ಲೆಫ್ಟ್ ಸೈಡ್, ಬ್ಲಾಕ್ ಕಲರ್. ಕಷ್ಟ ಇದೆ ಅಲ್ಲ, ಎಲ್ಲ ಇದೆ. ತಪ್ಪಿರುವುದೇ ಕೊಡ್ತಾರ. Okay. ಏರ್ ಗನ್ ತರಲ್ಲ. ಯಾವ್ದಪ್ಪ, ಯಾವ್ದು ಹೊಡಿ ಕೇಳ. ಯಾವ್ದಾರು ಒಂದು ಟಚ್ ಮಾಡ್ತಾರೆ, ಯಾವ್ದಾರು ಒಂದು ಟಚ್ ಮಾಡ್ತಾರೆ. ಕುಕ್ಕರ್ ಪಾತ್ರೆ ಫಸ್ಟ್ ಒನ್ ಕೈರನ್ ಪೊಲಾರ್ಡ್ ಬಂದ್ಕೊಂಡು ಇಲ್ಲಿ ಶೂಟ್ ಮಾಡಿದಾಗಿತ್ತು. Straighten out again. ಇದ್ಮೇಲೆ ಏನು ಕಾಣ್ತಿಲ್ಲ ನನಗೆ. ಕುಕ್ಕರ್ ಪಾತ್ರೆ ಇಲ್ಲ, ಕಲ್ಗುಡ್ಡಿ ಹೊಡಿತಾರೆ. ಸೂಪರ್. People try to push the trigger from this height. Put it lower. ಶಬಾಷಲಿ ಮಾಮು. ಇಲ್ಲ ಅದಂಗೆ ಕರೆಕ್ಟ್ ಗುರಿ ಇತ್ತು. ಕರೆಕ್ಟ್ ಗುರಿ ಇತ್ತು. ಅಲೈನ್ ಮಾಡಿ ಹೊಡಿ. ವಿಚ್ ಒನ್ ಯಾವ್ದಕ್ಕೆ ಬೇಕು ಹೇಳ? ಯಾವ್ದೋ ಹೊಡಿ. ಯಾವ್ದಕ್ಕೆ ಬೇಕು ಹೇಳ? ಅಲ್ಲಿ ಗ್ರೀನ್, ಆರೆಂಜ್, ಆರೆಂಜ್. ಆಯ್ತು 5 ಸೆಕೆಂಡ್. ಎಂತದ? So beyond ಏನು? ಇನ್ನ ಬಂದೆ. one more trick. 5 seconds. ಹೌದು. ಇನ್ನೊಂದ್ಸತಿ ಏನ್ ಮಾಡಿ. ರವಿ, ಅದು ಇಂಟರ್ಸೆಕ್ಷನ್ ಉಂಟು ನೋಡ, ಅದನ್ನ ಟಕ್ ಅಂತ ಹೊಡಿರ ಆಯ್ತು. ಆ ಇಂಟರ್ಸೆಕ್ಷನ್ ಆಗ್ತಿದ್ದಂಗೆ ಇಲ್ಲ, ಒಳ್ಳೆಲ್ಲ ಆಯ್ತದೆ. ಓಹೋ ಶಾರ್ಟ್ ಇದು
ಬಾಟ್ಲಿ. ನೆಕ್ಸ್ಟ್ ನಾನು ಬಾಟ್ಲೆ ಹೊಡಿತೀನಿ. ಸೂಪರ್. ಬಾಟ್ಲಿ ಇಲ್ಲಿ ಯಾವ್ದು ಫಸ್ಟ್ ಒನ್ ಬ್ಲಾಕ್ ಈಗ ಆಗ್ಲೇ ಇರುದಲ್ಲಿ ವಾಟ್ರಿಗೆ ಹೊಡಿಬೇಡಿ ಮತ್ತೆ ನಿನ್ನೆ ಪೊಲೀಸರು ಏನೋ ಬೈದ್ರು ಪಾಪ ಹೊಟ್ಟೆಗೆ ಜಾಗ್ರತೆ, ಶಾರ್ಕ್ ಇದೆ ಈ ಪೂಲಲ್ಲಿ. ಶಾರ್ಕ್ ನ ನೋಡ್ಬೋದು ನೀವೆಲ್ಲರೂ. ಶಾರ್ಕ್ ಅಲ್ಲ ನೀರಾನಿ. ನೀರಾನಿ ಟ್ರಿಕ್ಸ್ ಮಾಡ್ರಿ ಈಗ ಸುತ್ತೂರು ಕಂಬಳಕ್ಕೆ 2 ಕೋಣಗಳು ರೆಡಿಯಾಗಿರೋದು. ಕಂಬಳ ಓಟ ಮಾಡ್ತಿರೋ 2 ನೀರಾನೆ. ಎನರ್ಜಿ ಡ್ರಿಂಕ್, ಎನರ್ಜಿ ಸುಸ್ತಾಯ್ತು. ಇಲ್ಲ ಅಣ್ಣ ತಳ್ಳಿದ್ದು. Accelerator, brake. Have you driven a car? Yes. Yeah. So tap accelerator. Don't press one full shot. You will take off. ಗಾಳಿಪಟ ತರ. ಪವರ್ ಸ್ಟೀರಿಂಗ್ ಅಲ್ಲ ಅದು. ಅದೊಂದು ಹೇಳ್ಬಿಡಿ. ಮೂವ್ಮೆಂಟ್ ತಿರುಗುತ್ತದೆ ಅಷ್ಟೇ. ಬ್ರೇಕ್ ಲೆಫ್ಟ್ ಸೈಡ್. ಓಕೆ. Leave the brake and accelerate. ಸ್ಲೋ ಆಯ್ತಾ? ಟರ್ನ್ ಅಲ್ಲಿ ತಗೊಂಡು. ಬಾಯ್. ಇವಳು ನಾಳೆ ಬರ್ತಾರೆ ಈಗ. ಅಲ್ಲಿ ಹೌದು. ಬೇಡ ಬೇಕಾ ಅಲ್ಲೇ ಇರ್ಲಿ. ಬರ್ಲೇಕೈತಣ್ಣ. ಮುಗೀತಾ? ತಲೆ ಹಚ್ಕೋ. ಮೊಯ್ಲಿ ಬಾಲ ಇಲ್ಲಿ ತನಕ ಹೇಳ್ತಾ ಇದೆ ನೋಡಿ ಎಷ್ಟು ಉದ್ದ ಇದೆ ಅಂತ. ಬಾಲ ಮೊಯ್ಲಿಯ ಬಾಲ. ಕಮಾನ್ ನಾಯ್ಕರೇ ಕಮಾನ್. ದೊಡ್ಡ ಭೂತ ಮಾರದು ಶಿವಾಂಗಿ ಅನ್ನೋ ಭೂತ. ಈಗ ತಗೋಬಹುದು ನಾನು. ಯಬ್ಬೂ ಶಿವಾಂಗಿ. ಓ ಒಳ್ಳೆ ಭೂತ ಇದ್ದಾಗಿತ್ತು ಆಚೆಯಿಂದ. ಅಲ್ಲೇ ಹೋಗಿ ವಜ್ಜ ಆಯ್ತಲ್ಲ ಮರ. ಅಲ್ಲಿ ಅಷ್ಟು ಈಸಿ ಇಲ್ಲೇ ಇದೆ ಕಂಟ್ರೋಲ್ ಮಾಡುದಾ? ಗ್ಲೌಸ್ ಹಾಕೊಳ್ಳಿ. ಕಟಿಂಗ್ ಆಗ್ಬಿಡುತ್ತೆ. ನಾಳೆ ತೊಳೆಯುವಾಗ ಬರ್ನ್ ಆಗತ್ತೆ. ಇದಿಟ್ಕೋ, ಹಿಂಗೆ ಇಟ್ಕೋ ಫ್ರೀ ಆಗಿ ಆಯ್ತಾ? ಪ್ರೋ ಲಪೇಟು ಹೋಯ್ತು
1000 ಗೂಡು ದೀಪ ಬಿಟ್ಟಿದ್ದಾನೆ ಅಂತೇಳಿ ಒಂದ್ ಜನ ಹೇಳಿತ್ತು. ಗೂಡು ದೀಪ ಇಲ್ಲಿತ್ತು. ಬೆಂಕಿ ಎತ್ಕಂತಿದ್ದೆ, ಬೆಂಕಿ ಎತ್ಕಂತಿದ್ದ. ಒಂದು ಗ್ಲಾಸ್ ನೀರ್ ತನ್ನಿ ಸಾಕು. ಈ ನೀರ್ ತನ್ನಿ ಒಂದು ಗ್ಲಾಸ್. ಇನ್ನು ನಿನ್ನ ಚಟ್ಟಿ ನನ್ನ ಮಗನೇ ಬೇಕಿ ಕೊಟ್ಟು ಸಾವು ಕೇಳಿ ನೀನು. ಗೂಡ್ ದೀಪದ ವಾರಸ್ದಲ್ವಾ? ಹಾಗೆ ಬಿಟ್ಟೆ ಅಲ್ಲ, ಎಂತ ಬಿಟ್ಟದಿ? ಗೋಲಿ ಬಜಿ ಅಲ್ಲ ಹೇಳ್ದೆ ಅಲ್ಲ ನೀ ದೊಡ್ಡ ಇದ್ರಂಗೆ. ಬಟ್ ನಿನಗ್ ನಾನ್ ಪ್ರೂವ್ ಮಾಡಿ ತೋರಿಸ್ತೇನೆ ಈಗ. ಸ್ವಲ್ಪ ಹೊತ್ತಲ್ಲಿ ಸಿಂಜಿಡ್ವೆ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ದೊಡ್ಡ ಇದ್ರಂಗೆ ಹೇಳ್ದೆ ನೀನು. 1000 ಗೂಡು ದೀಪ ಬಿಟ್ಟಿದೀನಿ, ನೀವು ಹುಟ್ಟೋ ಮುಂಚೆ ಗೂಡು ದೀಪ ಬಿಟ್ಟಿದೀನಿ ಅಂತ. ನೀನ್ ಹುಟ್ಟು ಮುಂಚೆ ನಾನೇ ಹುಟ್ಟಿರ್ಲಲ್ಲ ಮತ್ತೆ. ಆಯ್ 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 ಒಂದ್ಸತಿ ಆಗ್ತದೆ. ಇದು ಒಂದು ಸರ್ಕಸ್ ಕೊಡ್ತೀವಿ ನಮ್ಗೆ, ಒಂದು ಸರ್ಕಸ್ ಬಿಟ್ಬಿಡಿ. ಇದು ನಮ್ಗೆ ಈಗ ಹರ್ಟ್ ಮಾಡಿದಾರೆ. ಏನ್ ಹೇಳಿದ್ದ? ಬೆಂಗಳೂರು ಕಟ್ತೀನಿ. ಬೆಂಗಳೂರಿಗೆ ಹೋಯ್ತಲ್ಲ ಸರ್? ಬೆಂಗಳೂರಿಗೆ ಹೋಯ್ತು. ನಂಗೆ ಕಾವೇರಿ ರಿವರ್ ನಲ್ಲಿ ಡೌನ್ ಆಗ್ಬಿಟ್ಟು ಹೋಗಿದೆ. ಹೀಗೆ ಇವತ್ತು ಬೆಳಿಗ್ಗೆಯಿಂದ ನಿಂದು ಏನು ಇದು ಸರಿ ಇಲ್ಲ ಅಂತ? ಏನಪ್ಪ 2025 ಇಸ್ ಮೈ ಲಕ್ಕಿ ನಂಬರ್. ಬಟ್ ಈಗ ನೆಗೆಟಿವ್ ಆಗ್ತಾ ಇದೆ ಒಂದೊಂದು. ಬಜ್ಜ ಮರತಿ ಇದು ಹತ್ತತ್ತ ಈಗ ಮೇಲೆ ಹೋಗುತ್ತಾ? ಇದು ಮಾಡಿಯೇ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಮರೆಯೋದು 0 ಆಗುತ್ತೆ. ಇದು ಲಾಂಚ್ ಮಾಡೋದು ಎಲ್ಲಿ ಬಜ್ಜಲ್ಲಿ ಬೆಂಕಿ ಹತ್ತಿತ್ತೆ. ಎರಡನೇ ಗೂಡು ದೀಪಕ್ಕೆ ತಡಿಯೇ ಹಾರ್ಸ್ರ ಆಯ್ತಲ್ಲ ಮಗ. ಯಾರು ಮನೆಗೂ ಕಿಚ್ಚೋಸ್ಬೇಡ ಮತ್ತೀಗ. ಹೋಗುತ್ತೆ ಈಗ ಬಾ. ಓ ಮೈ ಗಾಡ್. ಗಾಳಿಯ ಬಟ್ ಆದ್ರೂ ಬಿಡಬಾರ್ದು. ಬೇಡ ಬೇಡ. 2 ಅಡಿ ಹಾರ್ತು, 3 ಅಡಿ ಹಾರ್ತು, 10 ಅಡಿ ಹಾರ್ತು. ಮಗ ಬಂದು ಹಾರಿಸ್ಬಿಟ್ಟು ಅಡ್ಡಿಲ್ಲ, ಯಾರ ಮನೆಗೆ ಅವರು ಅಡ್ಡಿಲ್ಲ. ಬಾ ಅಲ್ಲಿ ಗಾಳಿ ಇತ್ತಲ್ದನಾ? ಇಲ್ಲ ಎಂತ ಆಗ್ತಿಲ್ಲ. ಬಾ ಇದು ಹಾರುದಿಲ್ಲ ಇದು. ಅಲ್ಲೇ ಇರು, ಅಲ್ಲೇ ಇರು. ಹಾರುತ್ತೆ ಈಗ. ಹಾರುತ್ತೆ, ಹಾರುತ್ತೆ, ಬಿಡು. ಹೋಗುತ್ತೆ, ಹಾರಿಸು. ಹೋಗುತ್ತೆ, ಹಾರಿಸ ಬಿಡ. ಓ ಯಾರ ಮನೆಗೆ ಹೊತ್ತ ಗೊತ್ತಿಲ್ಲ ಈಗ. ಓ ಹಾರ್ತು, 2 ಅಡಿ ಹಾರ್ತು, 4 ಅಡಿ ಹಾರ್ತು, 6 ಅಡಿ ಹಾರ್ತು, ಇನ್ನೂ ಹಾರ್ತು. ಹಾರೇ ಬಿಡ್ತು ಒಂದಿನ. ಗೆಲುವು ನಮ್ಮದೇ, ಜಯಿಸೋ ನಾಯಕ ನೀ. ಹೋಯ್ತು 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 ಹೋಯ್ತು. ಕ್ರಾಶ್ ಲ್ಯಾಂಡಿಂಗ್ ಮಗ. ಇಲ್ಲ ಕೆಳ ಬಂತಿತ್ತ. ಹೊಗಿ ಕಾಣುದು, ತುಂಬ್ಕಣದು. Same to you, look on top. ऊपर ऊपर देखो. ऊपर ऊपर. One more Hamid. ಬಿಟ್ಬಿಡಿ 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 ಬಿಟ್ಬಿಡಿ. Let it go, let it go, it will go. ಓ ಹಾರ್ತು ಹಾರ್ತು, ಹಾರೇ ಬಿಡ್ತು. ತಮಿಳ್ನಾಡಿಗೆ ಕಳ್ಸಿದಾನೆ. ಅದು ನೋಡಿ ಎಲ್ಲೋ ಆಹುತಿ. leave it, just leave it. ಇಲ್ಲ ಇದು ಹೋಯ್ತು. ಟೇಕಪ್ಪೇ ಇಲ್ಲ. ಹಾರ್ತು ಹಾರ್ತು ಇನ್ನೂ ಹಾರ್ತು. ರೇಗಿಸ್ದೆ ಅಲ್ಲ ನೀನ್. ಎಷ್ಟು ವರ್ಷದಿಂದ ಬಿಡ್ತಾ ಇದ್ಯಾ? ನಮಗೆ ಎಷ್ಟು ವರ್ಷದಿಂದ ಬಿಡ್ತಿದೀವಲ್ಲ, ಇದನ್ನ ಹೆಂಗ್ ಬಿಡ್ತೀವಿ ಅನ್ನೋದು. ಹೌದಾ? ಒಳ್ಳೇದಾಗ್ಲಿ. ಇದರಷ್ಟೇ ದೂರ ಹೋಯ್ತು. ಅಮಿತಾ, ಗಂಡ ಹೆಂಡತಿ ಹೊಟ್ಟೆ ನ್ಯೂ ಇಯರ್ ಗೆ ಬಿಟ್ಟ ಎಂತ ವಿಶ್ ಮಾಡ್ತೀರಿ? ಕಾಣಿ ಈಗ ಹಾರ್ತು, ಒಂದಿನ ಹಾರ್ತು. ವಿವೇಕಿ ಒಂದ್ ಬೆಂಕಿ ಹಚ್ಚಕ್ ಗೊತ್ತಿಲ್ಲ. VLC ಪ್ಲೇಯರ್ ಅದು. 4 ಬದಿ ಅಣ್ಸ್ರೆ ಒಳ್ಳೇದ. ಹೊಗೆ ಬತ್ತಿತ್ತು. ಕೆಳಗಡೆ ಇಟ್ಕಣಿ. ಇಷ್ಟ ಬೇಗ ಬರ್ಬೇಡ ಅಮಿತಾ. ಕೇಳದ್ ಕೇಳ ಅವಳನ್ನ. ಇನ್ನ ಕೆಳಗ್ ಬರ್ಲಿ ಪೀಕೆ, ಸ್ವಲ್ಪ ಕೆಳಗ್ ಬರ್ಲಿ. ನೀನ್ ಮೇಲ್ ಮಾತ್ರ ಇಟ್ಕೋ ಅಮಿತ್, ಸಾಕ. ತುಂಬಿದೆ. ಸ್ಟೇ ಡೌನ್ ಓನ್ಲಿ. ಏನ್ ಅನ್ಸ್ತಿದೆ ಪೀಕೆ? ಹತ್ತಂತ್ಯ ಪೀಕೆ? ಹಾ ಇಟ್ಕೋ. It will climb on its own. ದುಡ್ಡು ಸ್ವಲ್ಪ ಪುಷ್ ಬೇಕು, ಕಡ್ಡಿ ಇದ್ರು ಆಗ್ತದೆ. ಹೋಗುತ್ತೆ. ಪುಷ್ ಬೇಕು, ಒಂಚೂರು ಈಚೆ ಪುಷ್ ಬೇಕಷ್ಟೇ. ಈಚೆ ಹಿಂಗೆ ಅದೇ
Shake the tree. It's going, it's going. ಅದರೊಟ್ಟಿಗೆ ಕ್ಲಬ್ ಹೌಸ್ ಹತ್ರ ಹತ್ತಿತ್ತೆ ಅಂತ ಹೋಯ್ತು, ಹಾರ್ತು ಇಲ್ಲೂ ಹಾರ್ತು. ಓ ಮಗ, ಇಲ್ಲಿ ಬೆಂಕಿಗೆ ಆಹುತಿ ಆಯ್ತಾ? ಇಲ್ಲೊಂದು ಬೆಂಕಿಗೆ ಆಹುತಿ. ಲಾಂಚ್ ಆಯ್ತು ಅಂದಿಗೆ, ಲಾಂಚ್ ಆಯ್ತು. ಫೈರ್ ಇಂಜಿನ್ ಬತ್ತಿ. ಲಂಚ್ ಆಯ್ತು, ಲಂಚ್ ಆಯ್ತು, ಊಟ ಆಯ್ತು. ಮೊದಲನೇ ಸ್ಥಾನದಲ್ಲಿದ್ದಾರೆ ನಿನ್ನೆ ವಿನ್, ಇವತ್ತು ವಿನ್ನೇ. ಫೋರ್ತ್ ಪ್ಲೇಸ್ ಗೋಸ್ ಟು ಮಾರ್ಕೋ ಸ್ಟಾರ್. ಮಾರ್ಕೋ ಬಾಯ್ಸ್. ಎಲ್ಲ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬಂದು ಬರಬೇಕು. ಥರ್ಡ್ ಪ್ಲೇಸ್ ಗೋಸ್ ಟು ಕೋರಲ್ ನೆಸ್ಟ್. ಕೇಳ್ತಿಲ್ಲ. ವೇಪ್ ವಾರಿಯರ್ಸ್, ವೆಲ್ ಪ್ಲೇಡ್ ವೇಪ್ ವಾರಿಯರ್ಸ್. ಥ್ಯಾಂಕ್ ಯು ಸರ್. ವೇಪ್ ವಾರಿಯರ್ಸ್ ಗೆ ಬಂದಿರುವಂತ ಪಾಯಿಂಟ್ 804. 26 ಪಾಯಿಂಟ್ ಇಂದ ಲೀಡ್ ಆಗಿರುವ ಫಸ್ಟ್ ಪ್ಲೇಸ್ Who's the team leader? ಇವರು You are the team leader. So you get two leader. Yeah, you please. ಸರಿ ಆಯ್ತು. ಇಸ್ಕರಿ ಸರ್ ಅಲ್ಲಿ ಮಧ್ಯದಲ್ಲಿ. ಅಂತೂ ಇಂತೂ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗಿಸಾಯ್ತು. ಹೊಸ ವರ್ಷನ ವೆಲ್ಕಮ್ ಕೂಡ ಮಾಡಾಯ್ತು. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಗಂಟೆನ ಹೊಡೆಯೋದು ಮಾತ್ರ ಮರ್ತೋಗ್ಬೇಡಿ. ಗಂಟೆ ಹೊಡಿ.